ಯುದ್ಧ ವಿಮಾನದ ಮ್ಯೂಸಿಯಂ ಪ್ರವಾಸಿಗರಿಗೆ ಮುಕ್ತ. ಕಾರವಾರದ ಟ್ಯೂಪೆಲೆವ್ ಉದ್ಘಾಟಿಸಿದ ಮಾಂಕಾಳು ವೈದ್ಯ. ಮ್ಯೂಸಿಯಂ ಓಪನ್ ಆಗ್ತಾ ಇದ್ದಂತೆ ಪ್ರವಾಸಿಗರ ದಂಡೆ ಬರ್ತಾ ಇದೆ. ಟ್ಯೂಪೆಲೆವ್ 142M ಯುದ್ಧ ವಿಮಾನದ ಮ್ಯೂಸಿಯಂ ಇದು. ಚಾಪೆಲ್ ಯುದ್ಧ ನೌಕೆಯ ವಸ್ತು ಸಂಗ್ರಹಕ್ಕೆ ಜನ ಖುಷಿಯಾಗಿದ್ದಾರೆ. ಕದಂಬ ನೌಕಾನೆಲೆಯ ಬಗ್ಗೆ ಮ್ಯೂಸಿಯಂನಲ್ಲಿ ಮಾಹಿತಿ ಸಿಗುತ್ತೆ. 2 ಕೋಟಿ ಅನುದಾನ ಬಂದ್ರೂ ಅಭಿವೃದ್ಧಿ ಆಗಿರಲಿಲ್ಲ. ಯುದ್ಧ ವಿಮಾನವನ್ನ ತಂದ್ರೂ ಕಾಮಗಾರಿ ಮಾತ್ರ ಕುಂಠಿತ ಸಾಗಿತ್ತು. ಮ್ಯೂಸಿಯಂ ನೋಡಿ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಈಗ ಪ್ರವಾಸಿಗರು. ಮ್ಯೂಸಿಯಂ ಓಪನ್ ಆಗ್ತಾ ಇದ್ದಂತೆ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ಟ್ಯೂಪೆಲೆವ್ 142M ಯುದ್ಧ ವಿಮಾನದ ಮ್ಯೂಸಿಯಂ ಇದು. ವಿಮಾನ ಹತ್ತಿದ್ದು ಒಂದೇ ಸಲ. ಆಮೇಲೆ ವಿಮಾನದಲ್ಲಿ ಕೂರ್ಬೇಕಷ್ಟು ಬಿಟ್ರೆ ಕ್ಯಾಬಿನ್ ಒಳಗೆ ಹೋಗಕ್ಕೆ ಬಿಡೋದಿಲ್ಲ. ಅದರೊಳಗೆ ಏನೇನಿದೆ ಗೊತ್ತಿಲ್ಲ. ಸೀಟಲ್ಲಿ ಕೂರೋದು, ವಿಂಡೋ ನೋಡೋದು ಅಷ್ಟೇ. ಯುದ್ಧ ನೌಕೆ ಅಂತೂ ಜೀವಮಾನದಲ್ಲಿ ನೋಡಿಲ್ಲ. ಕರ್ನಾಟಕದಲ್ಲಿ ಆ್ಯಕ್ಚುಲಿ ಇದು ಫಸ್ಟ್ ಅಂತ ಹೇಳ್ತಿದ್ದಾರೆ. ನಾನು ಎಲ್ಲೂ ನೋಡಲಿಲ್ಲ. ಒಳಗೆ ಹೋದ ತಕ್ಷಣ ನನಗೆ ಒಂಥರ ವಿಸ್ಮಯ ಅನಿಸ್ತು. ನೋಡಬೇಕು ಅನ್ನೋ ಆಸೆನೂ ಹಂಬಲನೂ ಇತ್ತು. ಆ್ಯಕ್ಚುಲಿ ನಾನು ಗೋವಾ ಕಡೆ ಹೋಗ್ತಾ ಇರ್ತೀನಿ ಅವಾಗ ಕಾರವಾರ ಅವಾಗ ಬರ್ತಾ ಇರ್ತೀನಿ. ಇದು ಇನ್ಸ್ಟಾಲ್ ಮಾಡಿ ಸುಮಾರು ಒಂದು ವರ್ಷನ 2 ವರ್ಷನ ಆಗಿದೆ. ಬಂದಾಗೆಲ್ಲ ಕೇಳ್ಕೊಂಡು ಹೋಗ್ತಿದ್ದೀನಿ. ಉತ್ತರ ಕನ್ನಡ ಜಿಲ್ಲೆಗೆ ದೇಶದ ವಿವಿಧ ಭಾಗಗಳಿಂದ ಪ್ರವಾಸಿಗರನ್ನು ಸೆಳೆಯಬೇಕೆಂಬ ಉದ್ದೇಶದೊಂದಿಗೆ ಕಾರವಾರದ ಟಾಗೂರ್ ಬೀಚಲ್ಲಿ ಟ್ಯೂಪೆಲೆವ್ ಯುದ್ಧ ವಿಮಾನವನ್ನು ತಂದಿರಿಸಲಾಗಿದೆ. ಯುದ್ಧ ನೌಕಾನೆಲೆಯಲ್ಲಿ ಸೇವೆ ಮಾಡಿದ ಬಳಿಕ ನಿವೃತ್ತಿ ಪಡೆದಂತಹ ಈ ಯುದ್ಧ ವಿಮಾನ ಇದೆ. ಅದನ್ನು ಈಗ ಪ್ರವಾಸಿಗರಿಗಾಗಿ ತೆರಲಾಗಿದೆ. ಈ ಹಿಂದೆ ಅಂದರೆ 2024ರಲ್ಲಿ ಅದನ್ನು ಉದ್ಘಾಟನೆ ಮಾಡಲಾಗಿತ್ತು. ಆದರೆ ತಾಂತ್ರಿಕ ಕಾರಣಗಳಿಂದಾಗಿ ಜನರಿಗೆ ತೆರೆದುಕೊಂಡಿರಲಿಲ್ಲ. ಆದರೆ ಇವತ್ತು ಸಚಿವ ಮಾಂಕಾಳು ವೈದ್ಯ ಅವರು ಉದ್ಘಾಟನೆ ಮಾಡಿ ಇದೀಗ ಯುದ್ಧ ವಿಮಾನ ಜನರಿಗೆ ತೆರೆದುಕೊಂಡಿರುವಂಥದ್ದು ನಾವು ನೋಡ್ಕೋಬೋದು. ಈಗ ಕಾರವಾರದ ಟಾಗೋರ್ ಬೀಚಲ್ಲಿದ್ದೇವೆ. ಸೊ ಇಲ್ಲಿ ಚಾಪೆಲ್ ಯುದ್ಧ ನೌಕೆ ಏನಿದೆ ಅದರ ಪಕ್ಕದಲ್ಲೇ ಟ್ಯೂಪೆಲೆವ್ 142M ಯುದ್ಧ ವಿಮಾನವನ್ನು ಇರಿಸಲಾಗಿರುವಂಥದ್ದು. ಕೆಲವೊಂದು ತಾಂತ್ರಿಕ ಸಮಸ್ಯೆಗಳು ಅದು ನಿವಾರಣೆ ಆಗಿರಲಿಲ್ಲ. ಸೊ ಅದರಿಂದಾಗಿ ಜನರಿಗೆ ಇದು ತೆರೆದುಕೊಂಡಿರಲಿಲ್ಲ. ಜನರು ಸಾಕಷ್ಟು ಕಾಯ್ತಿದ್ರು ಈ ಯುದ್ಧ ವಿಮಾನದ ಒಳಗೆ ಯಾವ ರೀತಿಯಲ್ಲಿ ವ್ಯವಸ್ಥೆಗಳಿವೆ. ಸೊ ಯುದ್ಧ ನೌಕೆಯ ಬಗ್ಗೆ ಹಾಗೂ ನೌಕಾನೆಲೆಯ ಬಗ್ಗೆ ಯಾವ ರೀತಿಯ ಮಾಹಿತಿಗಳು ಇದೆ ತಿಳ್ಕೊಂಡು ಜನರು ಕೂಡ ನೋಡಲಿಕ್ಕೆ ಕಾಯ್ತಿದ್ರು. ಈ ಯುದ್ಧ ವಿಮಾನದ ಒಳಗೆ ಯಾವ ರೀತಿ ಇದೆ ಅಂತ ನೋಡ್ಕೋಬಹುದು ವೀಕ್ಷಕರ. ಇಲ್ಲಿ ಫ್ರಂಟ್ ಈ ಪೈಲಟ್ಗಳು ಕೂರಿಸಲಿಕ್ಕೆ ಅದು ಕಾಕ್ಪಿಟ್ಗಳಿವೆ. ಸೊ ಅದಲ್ಲದೆ ಉಳಿದ ಪೈಲಟ್ಗೆ ಕೂತ್ಕೊಂಡು ಇಲ್ಲಿ ಟಾರ್ಗೆಟ್ ಮಾಡುವಂಥದ್ದು ಅಥವಾ ಬೇರೆ ಬೇರೆ ಡಿವೈಸ್ಗಳು ಮೂಲಕ ವಾಚಿಂಗ್ ಮಾಡುವಂಥ ಎಲ್ಲ ವ್ಯವಸ್ಥೆಗಳು ಇಲ್ಲಿ ಇರುವಂಥದ್ದು. ಸೊ ಇಲ್ಲಿಂದ 2 ಪೈಲಟ್ಗಳು ಅಂತಹ ಪ್ಲೇಸ್ ಇದೆ. ಅಲ್ಲಿ ಫ್ರಂಟಿಂದ ಕೂಡ ಪ್ಲೇಸ್ ಇರುವಂಥದ್ದು. ಸೊ ಅವರ ಈ ಮೂಲಕ ದುಶ್ಮನ್ಗಳು ಯಾರಾದರೆ ವಿರೋಧಿಗಳು ಇದ್ದಾರೆ ಸೊ ಅವರ ಮೇಲೆ ಈಗ ಟಾರ್ಗೆಟ್ ಮಾಡ್ತಿದ್ದಂಥದ್ದು. ಈ ಯುದ್ಧ ವಿಮಾನದ ಸ್ಪೆಷಾಲಿಟಿ ಅಂದರೆ ಇದರಲ್ಲಿ ಅಳವಡಿಸಲಾಗುವಂಥ ಸೋನಾರ್ ವ್ಯವಸ್ಥೆ ಅದೇನು ಎಷ್ಟು ಸ್ಟ್ರಾಂಗ್ ಇದೆ ಅಂದರೆ ಈ ಸಮುದ್ರದ ಒಳಗೆ ಯಾವುದಾದ್ರೂ ಒಂದು ಸಬ್ಮರೀನ್ ಹೋಗ್ತಿದ್ರು ಯಾವುದೇ ಒಂದು ನೇಬರ್ ಕಂಟ್ರೀಸ್ ಅಥವಾ ದುಶ್ಮನ್ ದೇಶಗಳ ಸಬ್ಮರೀನ್ ಹೋಗ್ತಿದ್ರು ಕೂಡ ಈ ಯುದ್ಧ ವಿಮಾನ ಏನಿದೆ ಅದನ್ನು ಫೈಂಡ್ ಔಟ್ ಮಾಡಿ ಅದರ ಮೇಲೆ ಕೂಡ ಟಾರ್ಗೆಟ್ ಮಾಡ್ತಿತ್ತು. ಇದು ಏರ್ ಟು ಏರ್ ಮಾತ್ರ ಅಲ್ಲದೆ ಸಮುದ್ರ ಒಳಗೆ ಭಾಗದಲ್ಲಿರುವಂತಹ ಯಾವುದಾದ್ರೆ ಅದರ ಮಿಸೈಲ್ ಇರ್ಬೋದು ಅಥವಾ ಸಬ್ಮರೀನ್ಗಳು ಹೋಗ್ತಾ ಇದ್ರು ಅವುಗಳನ್ನು ಕೂಡ ನೋಡಿಕೊಂಡು ಅದನ್ನು ಕೂಡ ಟಾರ್ಗೆಟ್ ಮಾಡಿ ಅದನ್ನು ಕೂಡ ಉಡಾಯಿಸಿತ್ತು. ಅಂತಹ ಪವರ್ಫುಲ್ ಯುದ್ಧ ವಿಮಾನ ಆಗಿರುವಂಥದ್ದು. ಸ್ವಲ್ಪ ಪೈಲಟ್ಗಿಂತ ನೆಕ್ಸ್ಟ್ ಸ್ಟೆಪ್ ಏನಿದೆ ಅಲ್ಲಿ ಸಂಪೂರ್ಣವಾಗಿ ಮಿಸೈಲ್ಗಳು ಅಳವಡಿಸಲಾಗ್ತಿತ್ತು. ಸೊ ಆ ಮಿಸೈಲ್ಗಳನ್ನು ಒಂದೊಂದು ಡ್ರಾಪ್ ಮಾಡಿ ಯಾವುದು ಯುದ್ಧ ವಿಮಾನಗಳಿರ್ಬೋದು ಅಥವಾ ಸಮುದ್ರ ಒಳಭಾಗ ಸಾಗುವಂತಹ ಸಬ್ಮರೀನ್ಗಳಿರ್ಬೋದು ಅಥವಾ ಅಲ್ಲಿ ಒಳಗೆ ಮಿಸೈಲ್ ಹಾರಾಗಿದೆ ಅವುಗಳನ್ನು ಕೂಡ ಟಾರ್ಗೆಟ್ ಮಾಡಿ ಉಡಾಯಿಸಲಾಗ್ತಿತ್ತು. ನೆಕ್ಸ್ಟ್ ಇರುವಂಥದ್ದು ರೇಡಿಯೋ ವಿಭಾಗ. ಸೊ ಕಮ್ಯುನಿಕೇಷನ್ಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳು ಕೂಡ ಇದೆ. ಸೊ ಈ ರೇಡಿಯೋ ವಿಭಾಗದಲ್ಲಿ ಉನ್ನತ ಅಧಿಕಾರಿಗಳು ಅಥವಾ ಸಿಗ್ನಲ್ ಕೊಡುವಂತಹ ಎಲ್ಲ ವ್ಯವಸ್ಥೆ ಕೂಡ ಇಲ್ಲಿರುವಂಥ ಈ ಮೂಲಕ ಸಿಗ್ನಲ್ನಿಂದ ಮಾಹಿತಿ ಪಡಿತಿತ್ತು. ಅದಲ್ಲದೆ ಎಲ್ಲೆಲ್ಲಿ ಶತ್ರುಗಳ ವಿಮಾನ ಇಲ್ಲಿ ಹಾರಾಡ್ತಿತ್ತು ಹಾಗೆ ಕೆಳಗೆ ಅಂಡರ್ ವಾಟರಲ್ಲಿ ಯಾವುದೋ ಸಬ್ಮರೀನ್ ಹೋಗ್ತದೆ ಪ್ರತಿಯೊಂದು ಇನ್ಫಾರ್ಮೇಷನ್ನ ಈ ರೇಡಿಯೋ ಸಿಗ್ನಲ್ ಕೂಡ ಪಾಸ್ ಕೂಡ ಮಾಡ್ತಿದ್ರು. ಸೊ ಇದು ಸಂಪೂರ್ಣವಾಗಿ ಮಾಹಿತಿ ಪಡುವಂತಹ ಕೇಂದ್ರ. ಇನ್ನು ನೆಕ್ಸ್ಟ್ ಸ್ಟೆಪ್ ಇರುವಂಥದ್ದು ಆಕ್ಸಿಜನ್ ಹಾಗೂ ಇತರ ಟೆಕ್ನಿಕಲ್ ಡಿವೈಸ್ಗಳು. ಕ್ಯಾಮರಾ ಪರ್ಸನ್ ಗಿರೀಶ್ ನಾಗ್ ಜೊತೆ ಬರ್ತಾರೆ ಕರ್ನಾಟಕ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕಾರವಾರ. ಯುದ್ಧ ವಿಮಾನದ ಮ್ಯೂಸಿಯಂ ಪ್ರವಾಸಿಗರಿಗೆ ಮುಕ್ತ ಆಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಮ್ಯೂಸಿಯಂ ಓಪನ್ ಆಗ್ತಾ ಇದ್ದಂತೆ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ಕಾರವಾರದ
ಟ್ಯೂಪೋಲೆವ್ ಉದ್ಘಾಟನೆ ಮಾಡಿದ್ದಾರೆ ಮಾಂಕಾಳು ವೈದ್ಯ. ಕದಂಬ ನೌಕಾನೆಲೆಯ ಬಗ್ಗೆ ಈ ಮ್ಯೂಸಿಯಂನಲ್ಲಿ ಮಾಹಿತಿ ಸಿಗುತ್ತೆ. 2 ಕೋಟಿ ಅನುದಾನ ಬಂದರೂ ಕೂಡ ಅಭಿವೃದ್ಧಿ ಆಗಿರಲಿಲ್ಲ. ಕಾಮಗಾರಿ ಕುಂಠಿತ ಸಾಗಿತ್ತು. ಈಗ ಮ್ಯೂಸಿಯಂ ಪ್ರವಾಸಿಗರಿಗೆ ಮುಕ್ತ ಆಗಿದೆ. ಮ್ಯೂಸಿಯಂ ನೋಡಿ ಪ್ರವಾಸಿಗರು ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.